ಕೆಲವೇ ಕ್ಷಣಗಳಲ್ಲಿ ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಡಲಿದ್ದಾರೆ. ಮಾಜಿ ಪ್ರಧಾನಿಯ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ ಪ್ರಧಾನಿ ಮೋದಿ. ಮನಮೋಹನ್ ಸಿಂಗ್ ಅವರ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ದೆಹಲಿಯ ಮೋತಿಲಾಲ್ ನೆಹರು ಮಾರ್ಗದಲ್ಲಿರುವಂತಹ ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಕೂಡ ಭೇಟಿ ಕೊಟ್ಟು ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ನಿನ್ನೆ ರಾತ್ರಿ 9:50 ಸುಮಾರಿಗೆ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು ಮನಮೋಹನ್ ಸಿಂಗ್. ಮಳೆಯ ಸಿಂಚನವಾಗ್ತಾ ಇದೆ ದೆಹಲಿಯಲ್ಲಿ. ಬೆಳಗಿನಿಂದಲೂ ಕೂಡ ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನಕ್ಕಾಗಿ ಅವರ ನಿವಾಸಕ್ಕೆ ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ದೆಹಲಿಯ ಮೋತಿಲಾಲ್ ನೆಹರು ಮಾರ್ಗದಲ್ಲಿದೆ ಅವರ ನಿವಾಸ. ಇವತ್ತು ಇಡೀ ದಿನ ಅವರ ನಿವಾಸದಲ್ಲೇ ಅವರ ಪಾರ್ಥಿವವನ್ನು ಇರಿಸಲಾಗುತ್ತೆ. ಗಣ್ಯರ ದರ್ಶನಕ್ಕಾಗಿ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈಗ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ನಿವಾಸಕ್ಕೆ ಅಮಿತ್ ಶಾ ಅವರ ಆಗಮನವಾಗಿದೆ. ಅಂತಿಮ ದರ್ಶನಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಭೇಟಿ ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಅಮಿತ್ ಶಾ. ನೋಡಿ, ಗಮನಿಸ್ತಾ ಇದ್ದೀರಿ, ಮೋತಿಲಾಲ್ ನೆಹರು ಮನಮೋಹನ್ ಸಿಂಗ್ ಅವರ ನಿವಾಸ ಅಲ್ಲಿ ಅಮಿತ್ ಶಾ ಅವರ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಭೇಟಿ ಕೊಟ್ಟಿದ್ದಾರೆ. ಈಗ ಮೋದಿ ಅವರು ಕೂಡ ಆಗಮಿಸಿದ್ದಾರೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮೋದಿ ಕೂಡ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ದೆಹಲಿಗೆ ಆಗಮಿಸಿ ಅವರ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ಏನು ವ್ಯವಸ್ಥೆ ಆಗಿದೆ ಅಲ್ಲಿ ಅವರಿಗೆ ಭೇಟಿ ಕೊಟ್ಟು ಅಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ. ನೋಡಿ, ಮೋದಿ ಅವರು ಬರ್ತಾ ಇರುವಂತಹ ದೃಶ್ಯಗಳು. ಅಂದರೆ ಈಗಾಗಲೇ ಮೋದಿ ಅವರು ನಿವಾಸದತ್ತ ಆಗಮಿಸಿದ್ದಾರೆ. ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಬೆಳಗಿನಿಂದಲೂ ಕೂಡ ಮಳೆಯ ಸಿಂಚನ. ಆ ಮಳೆಯ ನಡುವಲ್ಲೇ ಗಣ್ಯರು ಮನಮೋಹನ್ ಸಿಂಗ್ ಅವರ ನಿವಾಸಕ್ಕಾಗಮಿಸಿ ಅವರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ದೆಹಲಿಯ ಮನಮೋಹನ್ ಸಿಂಗ್ ಅವರ ನಿವಾಸದಿಂದ ಲೈವ್ ವಿಜುವಲ್ಸ್ ಅನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಆಗಮಿಸಿದ್ದಾರೆ ಅಂತಿಮ ದರ್ಶನವನ್ನ ಪಡೆಯೋದಕ್ಕಾಗಿ. ದೇಶದ ಆರ್ಥಿಕ ಕ್ರಾಂತಿಯ ಹರಿಕಾರ ಅಂತಲೇ ಕರೆಯಲ್ಪಡುವಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ 10 ವರ್ಷಗಳ ಪ್ರಧಾನಿಯಾಗಿ ಅವರ ಆಡಳಿತ ಏನಿದೆ, ಆ ಸಂದರ್ಭದಲ್ಲಿ ತಂದ 16 ಯೋಜನೆಗಳೇನಿದೆ, ಅವೆಲ್ಲವೂ ಕೂಡ ಇವತ್ತಿನ ಪ್ರಗತಿಗೆ, ದೇಶದ ಆರ್ಥಿಕತೆ ನೆಲಕಚ್ಚಿದಂತಹ ಸಂದರ್ಭದಲ್ಲಿ ಅದನ್ನು ಪ್ರಗತಿಯ ಹಾಳಿಗೆ ತಂದಂಥವರು ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೀಗ ಮೋದಿ ಭೇಟಿ ಕೊಟ್ಟಿದ್ದಾರೆ. ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ ಪ್ರಧಾನಿ ಮೋದಿ. ಆಗಮಿಸಿದ್ದಾರೆ ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೆ ಅಂತಿಮ ದರ್ಶನವನ್ನ ಪಡೆಯುವುದಕ್ಕಾಗಿ. ಇವತ್ತು ಇಡೀ ದಿನ ಸಿಂಗ್ ಅವರ ನಿವಾಸದಲ್ಲೇ ಅವರ ಅಂತಿಮ ದರ್ಶನವನ್ನ ಪಡೆಯುವುದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಗಣ್ಯರಿಗೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ನಾಳೆ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಈಗ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ಈಗ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಸಿಂಗ್ ಅವರ ಜೊತೆಗಿನ ಒಡನಾಟವನ್ನ ಕೂಡ ಹಂಚಿಕೊಂಡಿದ್ರು ಪ್ರಧಾನಿ ಮೋದಿ. ಯಾವ ರೀತಿಯಲ್ಲಿ ಆರ್ಥಿಕ ಮಟ್ಟವನ್ನ ಸುಧಾರಿಸುವಂತಹ ನಿಟ್ಟಿನಲ್ಲಿ ಮನಮೋಹನ್ ಸಿಂಗ್ ಅವರ ಕೊಡುಗೆ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಮನಮೋಹನ್ ಸಿಂಗ್ ಅವರ ನಿವಾಸಕ್ಕಾಗಮಿಸಿ ಅವರ ಪಾರ್ಥಿವಕ್ಕೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪಕ್ಷಾತೀತವಾಗಿ ಪ್ರತಿಯೊಬ್ಬರೂ ಕೂಡ ಮನಮೋಹನ್ ಸಿಂಗ್ ಅವರ ಕೊಡುಗೆ, ಅವರು 1991ರಿಂದ ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಕೊಡುಗೆಗಳಿರ್ಬೋದು, ಹಣಕಾಸು ಸಚಿವರಾಗಿದ್ದಾಗ ಆರ್ಥಿಕ ಮಟ್ಟವನ್ನು ಸುಧಾರಿಸಿದಂತಹ ಪರಿ ಇರಬಹುದು, 10 ವರ್ಷಗಳ ಕಾಲ ಅವರ ಪ್ರಧಾನಿ ಆಳ್ವಿಕೆಯ ಸಂದರ್ಭದಲ್ಲಿ ಕೊಟ್ಟ ಯೋಜನೆಗಳಿರ್ಬೋದು, ಎಲ್ಲವನ್ನ ಸ್ಮರಿಸ್ತಾ ಇದ್ದಾರೆ. ಮಿತಭಾಷಿಯಾಗಿದ್ದಂತಹ ಮನಮೋಹನ್ ಸಿಂಗ್ ತಮ್ಮ ಕೆಲಸದ ಮೂಲಕ, ಅವರ ಕೆಲಸವೇ ಮಾತಾಡ್ತಾ ಇತ್ತು. ಜೊತೆಗೆ ಅವರ ವ್ಯಕ್ತಿತ್ವ, ಸರಳ ವ್ಯಕ್ತಿತ್ವ, ಅದನ್ನ ಪ್ರತಿಯೊಬ್ಬರೂ ಕೂಡ ಸ್ಮರಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಂತಾಪವನ್ನು ಸೂಚಿಸಿದ್ರು. ಈಗ ಕುಟುಂಬಸ್ಥರನ್ನ ಮಾತನಾಡಿಸ್ತಾ ಇದ್ದಾರೆ, ಅವರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಮನಮೋಹನ್ ಸಿಂಗ್ ಅವರ ಪಾರ್ಥಿವಕ್ಕೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಬೆಳಗಿನಿಂದಲೂ ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದು, ಈಗ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಜೆ.ಪಿ. ನಡ್ಡಾ ಅವರು ಕೂಡ ಬಂದಿದ್ದಾರೆ, ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಅಂತಿಮ ದರ್ಶನವನ್ನ ಪಡೆಯಲಾಗ್ತಾ ಇದೆ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನ ಸಲ್ಲಿಕೆಯಾಗ್ತಾ ಇದೆ ಗಣ್ಯರಿಂದ.
ಇವತ್ತು ಇಡೀ ದಿನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಳೆಯೂ ಕೂಡ ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆಯವರೆಗೆ ಎಐಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದಾದ ನಂತರದಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಸದ್ಯ ಈಗ ಮನಮೋಹನ್ ಸಿಂಗ್ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಗಣ್ಯರೆಲ್ಲರೂ ಕೂಡ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಪ್ರಧಾನಿ ಮೋದಿ ಅವರು ಅವರ ಕುಟುಂಬಸ್ಥರಿಗೆ ಸಂತಾಪವನ್ನು ಸೂಚಿಸ್ತಾ ಇರುವಂಥದ್ದು. ಅಂದರೆ ಅವರ ಕುಟುಂಬಸ್ಥರಿಗೆ ಒಂದು ಸ್ವಲ್ಪ ಧೈರ್ಯ ಹೇಳುವಂತಹ ಕೆಲಸವನ್ನು ಪ್ರಧಾನಿ ಮೋದಿ ಅವರು ಮಾಡ್ತಾ ಇದ್ದಾರೆ. ಏಕೆಂದರೆ ದೇಶ ಕಂಡಂತಹ ಅತ್ಯದ್ಭುತ ನಾಯಕ 2 ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಿ ತಮ್ಮ ಕಾಲಘಟ್ಟದಲ್ಲಿ ಏನೆಲ್ಲ ಮಾಡಬಹುದು, ಜನಸಾಮಾನ್ಯರಿಗೂ ಕೂಡ ಸಹಾಯವಾಗುವಂತಹ ಏನೆಲ್ಲ ಯೋಜನೆಗಳನ್ನು ತರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಅವರು ತೆಗೆದುಕೊಂಡಂತಹ ಎಷ್ಟೋ ನಿರ್ಧಾರಗಳು ಈಗಲೂ ಕೂಡ ಜನಸಾಮಾನ್ಯರಿಗೆ ತುಂಬ ಸಹಾಯವಾದಂತಹ ಯೋಜನೆಗಳು, ಆ ರೀತಿ ಆರ್ಥಿಕವಾಗಿ ಸದೃಢ ಮಾಡುವಂತಹ ನಿಟ್ಟಿನಲ್ಲಿ ದೇಶಕ್ಕೆ ಒಂದು ಕೊಡುಗೆಯನ್ನು ನೀಡಿದಂತಹ ಮನಮೋಹನ್ ಸಿಂಗ್ ಅವರು ಇವತ್ತಿಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಅರ್ಗಿಸ್ಕೊಳ್ಳೋದಕ್ಕೆ ಕಷ್ಟ ಸಾಧ್ಯವಾಗಿದೆ. ಪಕ್ಷಾತೀತವಾಗಿ ನಾಯಕರು ಸಂತಾಪವನ್ನು ಸೂಚಿಸ್ತಾ ಇರುವಂಥದ್ದು ಮತ್ತು ಅಲ್ಲಿ ಅಂತಿಮ ದರ್ಶನಕ್ಕೆ ಆಗಮಿಸ್ತಾ ಇರುವಂಥದ್ದು ನೋಡಿ. ಪ್ರಧಾನಿ ಮೋದಿ ಅವರು ಭೇಟಿ ಕೊಟ್ಟು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಅವರ ಕುಟುಂಬಸ್ಥರ ಜೊತೆಯೂ ಕೂಡ ಮಾತನಾಡಿದರು. ಅವರಿಗೂ ಕೂಡ ಧೈರ್ಯ ಹೇಳುವಂತಹ ಕೆಲಸವನ್ನು ಪ್ರಧಾನಿ ಮೋದಿ ಮಾಡ್ತಾ ಇದ್ದಾರೆ. ಜೊತೆಗೆ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಹಾಗೆ JP ನಡ್ಡಾ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ನಾವು ಗಮನಿಸ್ತಾ ಇರೋ ಹಾಗೆ ಎಲ್ಲ ನಾಯಕರು ಇವತ್ತು ರಾಜ್ಯದಲ್ಲಿ ಗಾಂಧಿ ಶತಮಾನೋತ್ಸವ ಕಾರ್ಯಕ್ರಮ ಇತ್ತು. ಅಲ್ಲಿ ಎಲ್ಲ ನಾಯಕರು, ದೇಶದ ಕಾಂಗ್ರೆಸ್ನ ಹಲವು ನಾಯಕರು ಆಗಮಿಸೋರಿದ್ರು. ಎಲ್ಲ ರೀತಿಯ ಸಿದ್ಧತೆಗಳಾಗಿತ್ತು. ಆದರೆ ಮನಮೋಹನ್ ಸಿಂಗ್ ಅವರ ಈ ವಿಚಾರ ಕೇಳಿದ ತಕ್ಷಣ ಎಲ್ಲ ನಾಯಕರು ಕೂಡ ಈಗ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಒಬ್ಬರಾಗ್ತಾ ಒಬ್ಬರು ನಾಯಕರು ಭೇಟಿ ಕೊಡ್ತಾ ಇದ್ದಾರೆ, ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ದೇಶ ಕಂಡಂತಹ ಮಹಾನ್ ನಾಯಕನ ಕೊನೆಯ ದರ್ಶನವನ್ನು ಪಡೆದುಕೊಳ್ತಾ ಇರುವಂಥದ್ದು. ಪ್ರಧಾನಿ ಮೋದಿ ಅವರು ಸದ್ಯ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಆರ್ಥಿಕ ಕ್ರಾಂತಿಯ ಹರಿಕಾರ ಮನಮೋಹನ್ ಸಿಂಗ್ ಅವರ ಬಗ್ಗೆ ಅವರು ಆಡ್ತಾ ಇದ್ದಂತಹ ಮಾತುಗಳು, ಅವರ ವ್ಯಕ್ತಿತ್ವ, ಅವರ ಸರಳ ಜೀವನ, ಜೊತೆಗೆ ಶಾಂತಿಯುತವಾದ ಸ್ವಭಾವ, ಎಲ್ಲರನ್ನ ಕೂಡ ಅವರು ನಡೆಸ್ಕೊಳ್ತಾ ಇದ್ದಂತಹ ರೀತಿ ಮತ್ತು ಪ್ರತಿಯೊಬ್ಬ ಇತ್ತೀಚಿನ ರಾಜಕಾರಣಿಗಳಿಗೆ ಅಂದರೆ ಅವರು ತೆಗೆದುಕೊಳ್ತಾ ಇದ್ದಂತಹ ನಿರ್ಧಾರ ರಾಜಕೀಯವಾಗಿ ಮತ್ತು ಯೋಜನೆಗಳ ಕುರಿತಂತೆ ಜನಸಾಮಾನ್ಯರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಅವರು ತೆಗೆದುಕೊಳ್ತಾ ಇದ್ದಂಥ ನಿರ್ಧಾರದ ಬಗ್ಗೆ ಮತ್ತು ಯಾವ ರೀತಿ ಆರ್ಥಿಕವಾಗಿ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಿನ ರಾಜಕಾರಣಿಗಳು ಕೂಡ ಅವರಿಂದ ಸಾಕಷ್ಟು ಕಲಿತಿದ್ದಾರೆ. ಮತ್ತು ಈಗಲೂ ಕೂಡ ಎಷ್ಟೋ ಬಾರಿ ಅವರ ಸಜೆಷನನ್ನು ತೆಗೆದುಕೊಳ್ತಾ ಇದ್ದರು. ಆ ರೀತಿ ಆ ಮಟ್ಟಕ್ಕೆ ಮನಮೋಹನ್ ಸಿಂಗ್ ಅವರು ಆರ್ಥಿಕ ತಜ್ಞರಾಗಿ, ಅರ್ಥಶಾಸ್ತ್ರಜ್ಞರಾಗಿ, ಶಿಕ್ಷಣ ತಜ್ಞರಾಗಿ ಅಧಿಕಾರ ವಹಿಸಿಕೊಂಡು ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಬೆಳೆದು ಬಂದಂತಹ ದಾರಿ ಎಲ್ರಿಗೂ ಕೂಡ ಮಾದರಿ ಅಂತಲೇ ಹೇಳ್ಬೋದು. ನೋಡಿ, JP ನಡ್ಡಾ ಅವರು ಪುಷ್ಪ ಅರ್ಪಿಸುವ ಮೂಲಕ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯಗಳು. ಸದಾ ಮನಮೋಹನ್ ಸಿಂಗ್ ಅವರು ಹೇಳ್ತಾ ಇದ್ದದ್ದು ಒಂದೇ, ನಾನೊಬ್ಬ ಆಮ್ ಆದ್ಮಿ, ನಾನು ಇವತ್ತು ಏನಾಗಿದ್ದೀನೋ ಅದೆಲ್ಲದಕ್ಕೂ ಕೂಡ ನನಗೆ ಸಿಕ್ಕಂತಹ ವಿದ್ಯೆಯೇ ಕಾರಣ ಅಂತಿದ್ರು. ನಾನು ಪ್ರಧಾನಿ ಆಗೋದಕ್ಕೆ ಶಿಕ್ಷಣ ಬಹಳ ದೊಡ್ಡ ಪ್ರಮುಖವಾದಂತಹ ಪಾತ್ರ ವಹಿಸಿದೆ. ಅಂದರೆ ಒಂದು ಸಾಮಾನ್ಯ ಕೆಳಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತಹ ನನ್ನಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಧಾನಿ ಆಗ್ತಾರೆ ಅಂತಂದರೆ ನೀವು ಕೂಡ ಆಗಬಹುದು ಅಂತ ವಿದ್ಯೆಯ ಶಕ್ತಿನ ತೋರಿಸಿದ್ರು.